ರಾಜ್ಯ ಸರ್ಕಾರದಲ್ಲಿ ಮಿತಿ ಮೀರಿದ್ಯಾ ವರ್ಗಾವಣೆ ದಂಧೆ ಬಗ್ಗೆ ವಿಶ್ವನಾಥ್ ಸ್ಫೋಟಕ ಬಾಂಬ್ ಮೈಸೂರು ಕಾನೂನು ಸುವ್ಯವಸ್ಥೆ ಹಾಳಾಗೋದಕ್ಕೆ ವರ್ಗಾವಣೆ ದಂಧೆ ಕಾರಣ. ರಾಜ್ಯ ಸರ್ಕಾರದಲ್ಲಿ ಮಿತಿ ಮೀರಿದ್ಯಾ ವರ್ಗಾವಣೆ ದಂಧೆ ಬಗ್ಗೆ ವಿಶ್ವನಾಥ್ ಸ್ಫೋಟಕ ಬಾಂಬ್ ಮೈಸೂರು ಕಾನೂನು ಸುವ್ಯವಸ್ಥೆ ಹಾಳಾಗೋದಕ್ಕೆ ವರ್ಗಾವಣೆ ದಂಧೆ ಕಾರಣ. ಇನ್ಸ್ಪೆಕ್ಟರ್ ಆಗಿ ಬದಲು 75 ಲಕ್ಷ ಹಣವನ್ನ ಕೊಡಬೇಕು. ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ 50 ಲಕ್ಷ ಹಣವನ್ನ ಕೊಡಬೇಕು. ಮೈಸೂರಿಗೆ ಎಸಿಪಿ ಆಗಿ ಬರಬೇಕಾದ್ರೆ 1 ಕೋಟಿ ಲಂಚವನ್ನ ಫಿಕ್ಸ್ ಮಾಡಲಾಗಿದೆ. ಸಿಎಂ ಪುತ್ರ ಯತೀಂದ್ರ ಹಾಗೂ ಅವರ ಆಪ್ತರ ವರ್ಗಾವಣೆ ಮಾಡ್ತಾ ಇದ್ದಾರೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹೆಸರಿಗಷ್ಟೇ ಇದ್ದಾರೆ. ಮೈಸೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ವಿಶ್ವನಾಥ್ ಅವರು ಹೊಸ ಬಾಂಬ್ ಅನ್ನ ಹಾಕಿರುವಂಥದ್ದು. ಎಸ್ ವೀಕ್ಷಕರೇ, ಯತೀಂದ್ರ ಅವರ ಮೇಲೆ ಯಥೇಚ್ಛವಾಗಿ ಈ ರೀತಿಯಾಗಿ ಆರೋಪಗಳು ಕೇಳಿ ಬರ್ತಾ ಇತ್ತು. ಅಂದ್ರೆ ವರ್ಗಾವಣೆ ಆಗಬೇಕು ಅಂತಂದ್ರೆ ಅವರ ಹತ್ರ ಹೋಗ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇದ್ರು. ಈಗ ವಿಶ್ವನಾಥ್ ಅವರು ಹೊಸ ಬಾಂಬ್ ಅನ್ನ ಹಾಕಿರುವಂಥದ್ದು. ರಾಜ್ಯ ಸರ್ಕಾರದಲ್ಲಿ ಮಿತಿ ಮೀರಿದ್ಯಾ ವರ್ಗಾವಣೆ ದಂಧೆ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ವರ್ಗಾವಣೆ ದಂಧೆ ಬಗ್ಗೆ ವಿಶ್ವನಾಥ್ ಅವರು ಸ್ಫೋಟಕ ಬಾಂಬ್ ಅನ್ನ ಹಾಕಿದ್ದಾರೆ. ಮೈಸೂರು ಕಾನೂನು ಸುವ್ಯವಸ್ಥೆ ಹಾಳಾಗೋದಕ್ಕೆ ವರ್ಗಾವಣೆ ದಂಧೆ ಕಾರಣವಾಗಿದ್ದು, ಇನ್ಸ್ಪೆಕ್ಟರ್ ಆಗಿ ಬದಲು ಇನ್ಸ್ಪೆಕ್ಟರ್ ಆಗಿ ಬರಲಿಕ್ಕೆ 75 ಲಕ್ಷ ಹಣವನ್ನ ಕೊಡಬೇಕಾಗಿದೆ. ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ 50 ಲಕ್ಷ ಹಣವನ್ನ ಕೊಡಬೇಕು. ಮೈಸೂರಿಗೆ ಎಸಿಪಿ ಆಗಿ ಬರಬೇಕಾದ್ರೆ 1 ಕೋಟಿ ಲಂಚ ಫಿಕ್ಸ್. ಸಿಎಂ ಪುತ್ರ ಯತೀಂದ್ರ ಹಾಗೂ ಅವರ ಆಪ್ತರು ವರ್ಗಾವಣೆ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಹೊಸ ಬಾಂಬ್ ಅನ್ನ ಹಾಕಿರುವಂತದ್ದು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹೆಸರಿಗಷ್ಟೇ ಇದ್ದಾರೆ. ಮೈಸೂರಿನಲ್ಲಿ ವಿಧಾನ ಪರಿಷತ್ನ ಸದಸ್ಯ ವಿಶ್ವನಾಥ್ ಅವರು ಹೊಸ ಬಾಂಬ್ ಅನ್ನ ಹಾಕಿರುವಂತದ್ದು. ಮಂತ್ರಿಗಳೇನು ಸಿಎಂ ಗುಲಾಮರ? ಸಿಎಂ ಸಿದ್ದು ವಿರುದ್ಧ ಸಿಡಿದಂತಹ ವಿಶ್ವನಾಥ್. ವೃದ್ಧಾಪ್ಯ ವೇತನ, ಅಂಗವಿಕಲರ ಮಾಸಾಚರಣಕ್ಕೆ ಮಾನದಂಡ ಇದೆ. ಮಂತ್ರಿಗಳೇನು ಸಿಎಂ ಗುಲಾಮರ? ಸಿಎಂ ಸಿದ್ದು ವಿರುದ್ಧ ಸಿಡಿದಂತಹ ವಿಶ್ವನಾಥ್. ವೃದ್ಧಾಪ್ಯ ವೇತನ, ಅಂಗವಿಕಲರ ಮಾಸಾಚರಣಕ್ಕೆ ಮಾನದಂಡ ಇದೆ. ಹುಚ್ಚ ಮಹಿಳೆಯರಿಗೆ ಮಾನದಂಡವಿಲ್ಲದೆ ಪ್ರತಿ ತಿಂಗಳು 2,000 ಕೊಡ್ತಾರಾ? ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ವಿಶ್ವನಾಥ್ ವಾಗ್ದಾಳಿ. ನಿನ್ನ ಹೆಂಡತಿಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂದಿದ್ದಂತಹ ಸಿಎಂ. ಇದು ಯಾರಪ್ಪನ ಮನೆ ದುಡ್ಡಲ್ಲ ಸಿದ್ದರಾಮಯ್ಯ ಅವರೇ, ಜನರ ತೆರಿಗೆ ಹಣ ಇದು. ಈ ಮಂತ್ರಿಗಳೆಲ್ಲ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದಾರೋ ಗೊತ್ತಿಲ್ಲ. ಮಂತ್ರಿಗಳೇನೋ ಸಿಎಂ ಗುಲಾಮರ ಅಂತ ಹೇಳಿ ವಿಶ್ವನಾಥ್ ಅವರು ಕಿಡಿಕಾರಿರುವಂಥದ್ದು. ಎಸ್ ವೀಕ್ಷಕರೇ, ವಿಶ್ವನಾಥ್ ಅವರು ಹೊಸ ಬಾಂಬ್ ಅನ್ನ ಹಾಕಿರುವಂಥದ್ದು.
ಅವ್ರು ಹೇಳಿದ್ದಾರೆ ಏನು ಅಂತಂದ್ರೆ ನಿನ್ನ ಹೆಂಡತಿಗೂ ಫ್ರೀ ನನ್ನ ಹೆಂಡತಿಗೂ ಫ್ರೀ ಅಂತ ಹೇಳ್ತಾ ಇದ್ರು. ಯಾರಿಗೆ ದುಡ್ಡು ಬರ್ತಾ ಇದೆ, ಇದು ಯಾರ ಮನೆ ದುಡ್ಡು, ಅದು ಎಲ್ಲರ ಜನರ ತೆರಿಗೆ ದುಡ್ಡಲ್ವೇ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿರುವಂಥದ್ದು. ವೃದ್ಧಾಪ್ಯ ವೇತನ, ಅಂಗವಿಕಲರ ಮಾಸಾಚನ ಸೇರಿ ಎಲ್ಲದಕ್ಕೂ ಕೂಡ ಮಾನದಂಡಗಳಿದೆ. ಹೀಗಿರುವಾಗ ಮಹಿಳೆಯರು ಏನಿದೆ, ಹೀಗಿರುವಾಗ ಮಹಿಳೆಯರಿಗೆ ಯಾವುದೇ ಮಾನದಂಡವಿಲ್ಲದೆ ಪ್ರತಿ ತಿಂಗಳು 2,000 ಹಣವನ್ನ ಕೊಡುವಾಗ ಯಾವ ಮಾನದಂಡವನ್ನ ಅನುಸರಿಸ್ತಾ ಇದ್ದೀರಾ ಅಂತ ಹೇಳಿ ಮಾಜಿ ಸಚಿವ ಹಾಗೂ MLC H ವಿಶ್ವನಾಥ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ್ದಾರೆ ಅವರು. ರಾಜ್ಯ ಸರ್ಕಾರ ಗ್ಯಾರಂಟಿಯ ಬಗ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಿನ್ನ ಹೆಂಡತಿಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂತ ಹೇಳ್ತಾ ಇದ್ರು. ಈಗ ಅದು ಯಾರಪ್ಪನ ಮನೆ ದುಡ್ಡು ಕೂಡ ಅಲ್ಲ, ಅದು ಜನರ ತೆರಿಗೆ ದುಡ್ಡು. ಸಿದ್ದರಾಮಯ್ಯ ಅವರೇ ರಾಜ್ಯದ ಜನತೆ ಬೆವರು ಹರಿಸಿ ದುಡಿದು ಕಷ್ಟಪಟ್ಟು ಹಣಗಳನ್ನ ಗಳಿಸ್ತಾರೆ. ಈ ಮಂತ್ರಿಗಳೆಲ್ಲ ಯಾಕೆ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೋ ಗೊತ್ತಿಲ್ಲ. ಮಂತ್ರಿಗಳೇನು ಸಿಎಂ ಗುಲಾಮರ ಅಂತ ಹೇಳಿ ವಿಶ್ವನಾಥ್ ಕಿಡಿಕಾರಿರುವಂತದ್ದು. ಮಹಿಳೆಯರಿಗೆ 2,000 ರೂಪಾಯಿ ಹಣ ನೀಡುವ ಬದಲು ಸಕ್ಕರೆ ಕಾರ್ಖಾನೆ ಪುನರ್ಜೀವನಗೊಳಿಸಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಕೆಲಸಗಳು ಸಿಗ್ತಾ ಇತ್ತು ಅಂತ ಹೇಳಿದ್ದಾರೆ. ಇನ್ನು SSLC ಪರೀಕ್ಷೆಯಲ್ಲಿ 33% ಅಂಕ ನಿಗದಿಪಡಿಸುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದಂತಹ ಅವರು ಶಿಕ್ಷಣ ಗುಣಮಟ್ಟ ಇರೋದ್ರಿಂದ ಕುಸಿಯುತ್ತಿದೆ ಅಂತ ಹೇಳಿ ಅವರು ಸಾಕಷ್ಟು ವಿಚಾರಗಳನ್ನು ಅದೇ ಸಮಯದಲ್ಲಿ ಹಂಚಿಕೊಂಡಿರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.